ಪೆನ್ಷನ್ ಕೊಡಿ ಅಂತ ಒಂದು ಮಾಡ್ತಾ ಇದ್ದೀವಿ. 8 ವರ್ಷ ನೋಡ್ತಿದ್ವಿ. ಪ್ರಧಾನಮಂತ್ರಿಗಳನ್ನು 3 ಸಾರಿ ನಮ್ಮ ಹೇಮಮಾಲಿನಿ ಅವ್ರ ಜೊತೆ ನೋಡಿದ್ವಿ, ಮತ್ತು ಲೇಬರ್ ಮಿನಿಸ್ಟರ್ ನೋಡಿದ್ವಿ. लेबर मिनिस्टर बुलडाणाದಲ್ಲಿ ನಮ್ಮದು 2 नमस्कार साथियों, स्वागत है आपका EPS 95 मिनिमम पेंशन बढ़ोतरी के एक और वीडियो में। साथियों, जब से नई सरकार चुनी गई है तब से NSE के प्रयास तेज हो गए हैं और बंद पड़े और सुस्त पड़े आंदोलन को फिर से जान फूंकने के लिए NSE टीम लगातार विभिन्न मंत्रियों और सांसदों से मिलकर फिर से EPS 95 मुद्दे को सरकार तक पहुंचाने की कोशिश में लगी हुई है। इसी सिलसिले में 29 जून को NSE कर्नाटका टीम ने श्रम राज्य मंत्री शोभाकरान जी से मुलाकात की। उनके साथ में KSRTC और BMTC के लीडर भी मौजूद थे। NSE कर्नाटका के चीफ कोऑर्डिनेटर रमाकांत नरगुड़े जी और विभिन्न पदाधिकारियों ने श्रम राज्य मंत्री जी को EPS 95 मुद्दे के बारे में विस्तार से बताया। किस तरह से 1000-2000 रुपये की मात्र पेंशन मिल रही है, जो अनफेयर प्रैक्टिस है, सब कुछ विस्तार में उन्होंने बताया। इसके अलावा सुप्रीम कोर्ट के ऑर्डर आने के बावजूद हायर पेंशन में कैलकुलेशन करने में किस तरह से EPFO मिसलीड करना, ये भी विस्तार से बताया। और इसके अलावा जितने भी मुद्दे EPS 95 के पेंशनर्स अभी तक भुगत रहे हैं वो सब कुछ विस्तार से बताया। हालांकि ये सारी वार्ता साउथ की भाषा में हुई, लेकिन अगर आप इस वीडियो को देखेंगे तो आप भावनाओं को समझ जाएंगे। तो आज इस वीडियो में हम उसी वार्तालाप को कवर करने वाले हैं। वीडियो को आप अंत तक जरूर देखिएगा। 8 ವರ್ಷ ನೋಡ್ತಿದ್ವಿ. ಪ್ರಧಾನಮಂತ್ರಿಗಳನ್ನು 3 ಸಾರಿ ನಮ್ಮ ಹೇಮಮಾಲಿನಿ ಅವ್ರ ಜೊತೆ ನೋಡಿದ್ವಿ, ಮತ್ತು ಲೇಬರ್ ಮಿನಿಸ್ಟರ್ ನೋಡಿದ್ವಿ. ಲೇಬರ್ ಮಿನಿಸ್ಟರ್ ಬುಲ್ಡಾಣಾದಲ್ಲಿ ನಮ್ಮದು 2000 ದಿವಸದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ವಿ. ಅಲ್ಲಿ ಬಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸದರಿ ಇದು ಮಾಡ್ತಿದ್ವಿ. ಅಷ್ಟೇ ಮೇಡಮ್, ನಮಗೆ ಬರ್ತಾ ಇರೋದು ಅಷ್ಟೇ. 800ರಿಂದ 1,000, 2,000 ಬರ್ತಾ ಇದೆ. ಅದಕ್ಕೆ ಪೆನ್ಷನರ್ಸ್ಗೆ. ಆಮೇಲೆ ನಮ್ಮದೇ 7,700 ಆಮೇಲೆ ಹೋಸರಿ ಎಲ್ಲ ಆಗಿತ್ತು ಮೇಡಮ್. ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಡಿಕ್ಲೇರ್ ಆಗಿಲ್ಲ. ನಮ್ಮ ಲೇಬರ್ ಮಿನಿಸ್ಟರ್ ಅವರು ಆಗಲಿಲ್ಲ. ಫೈನಾನ್ಷಿಯಲ್ ನಮ್ಮ ದುಡ್ಡೇ ಇದೆ ಮೇಡಮ್. ನಮ್ಮ ದುಡ್ಡೇನೆ ಅಲ್ಲಿ ಬರೀ ಬಡ್ಡಿಯಲ್ಲೇ ಕೊಟ್ಟರು ಸಾಕು ಮೇಡಮ್. ಅವರು EPF ಕಮಿಷನ್ ಅಲ್ಲಿಂದ ಮೇಡಮ್. ಅದಕ್ಕೆ ಈಗ ನಮ್ಮ ರಾಜ್ಯದವರೇ ನಮಗೆ ನಮ್ಮ ಮಂತ್ರಿಗಳಾಗಿದ್ದಾರೆ, ಸಹಕಾರ ಮಾಡಬೇಕು. ಮತ್ತು ನಮಗೇನು ಹೆಚ್ಚಿಗೆ ನಾವು ಕೇಳ್ತಿಲ್ಲ. 75,000 7,000 ರೂಪಾಯಿ ಗಂಡ ಹೆಂಡತಿ ಒಂದು ಅನ್ನ ಸಾರು ಊಟ ಮಾಡೋದಕ್ಕೆ ಅನುಕೂಲ ಮಾಡ್ತೀವಿ. ಕರ್ನಾಟಕದಲ್ಲಿ 7.5 ಲಕ್ಷ 6.5 ಲಕ್ಷ ಇರೋದು ಕರ್ನಾಟಕದಲ್ಲಿ. ನಮ್ಮ ಎಲ್ಲ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂಷನ್ ಬೆಂಗಳೂರು 500 ರೂಪಾಯಿ ಇದೆ. IT ಅನ್ನೋದಕ್ಕೆ 500 ರೂಪಾಯಿ ಇದೆ. ಇವರು ಲೇಬರ್ KSRTC ಲೀಗಲ್ ಸರ್ವಿಸ್ ಮಾಡಿದ್ದೀನಿ. ನಾನು 30 ವರ್ಷ ಸರ್ವಿಸ್ ಮಾಡಿ ನನಗೆ ಈಗ ಎಷ್ಟು ಪೆನ್ಷನ್ ಬರ್ತದೆ? 2,150 ರೂಪಾಯಿ. ಹೌದು, ನಮ್ಮ ಸ್ಯಾಲರಿನಲ್ಲಿ 8.33% ಅಂತ ಇಟ್ಕೊಂಡ್ರು. ಫಸ್ಟ್ ಸ್ಟೇಜಲ್ಲಿ 417 ರೂಪಾಯಿ, ಆಮೇಲೆ 540 ರೂಪಾಯಿ ಆಯಿತು. ಅದಾದಮೇಲೆ 1,250 ರೂಪಾಯಿ ಆಯಿತು. ಅದು 3 ಸ್ಟೇಜ್ ಆಯಿತು. ನಾವು 2,150ಕ್ಕೆ ಅಷ್ಟೊತ್ತಿಗೆ ನಾವು ರಿಟೈರ್ ಆಗಿತ್ತು. ಇವಾಗ ನಮಗೆ 2,100 ರೂಪಾಯಿ ಮಾತ್ರ ಪೆನ್ಷನ್ ಆಗಿದೆ. ಸೊ ಇಷ್ಟು ಅಮೌಂಟಲ್ಲಿ ನಾವು ಜೀವನ ಮಾಡೋಕ್ಕಾಗ್ತದೆ. 2ನೇ ಪಾಯಿಂಟ್ ಏನಂತಂದರೆ, ನವಂಬರ್ 4ನೇ ತಾರೀಕು 2022 ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಸುಮಾರು 20 ತಿಂಗಳಾಯಿತು. ಅವರು 2014 ಅಂತ ಇರ್ತಕ್ಕಂಥವ್ರು ಎಲ್ರಿಗೂ ಹೈಯರ್ ಪೆನ್ಷನ್ ಕುರಿತು ಆರ್ಡರ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ 2014 ಒಳಗೆ 2014 ಕೆಳಗಡೆ ನಿಂತಿದ್ದು ಎಲ್ಲರೂ ನಮಗೆ 7,500 ಪ್ಲಸ್ BA ಇಷ್ಟನ್ನು ಕೊಡಿದ್ದೇವೆ. ನಾವು ಕಳೆದ 8 ವರ್ಷಗಳಿಂದ ನಿರಂತರ ಹೋರಾಟ ಮಾಡ್ತೀವಿ. ಈಗಿಂದ ನಿಂತಕ್ಕಂಥದ್ದು ಮತ್ತು ಗಾಂಭೀರ ನಿಧಾನ ಈ ಎಲ್ಲ ಕಡೆ ಹೋರಾಟ ಮಾಡಿದ್ವಿ. ನಿನ್ನೆ ಪ್ರಜಾವಾಣಿ ಪೇಪರ್ ತಾವು ನೋಡಿರ್ಬೋದು. ನಾವು CF ಆಫೀಸ್ನಲ್ಲಿ 750 ಜನ ಸೇರಿದ್ವಿ. 750 ಜನ ಪ್ರತಿಭಟನೆ ಮೂಲಕ ನಾವು ಒಂದು ಮನವಿ ಪತ್ರ ತಂದು ಮತ್ತು ಮಾಂಡವಿ ಅವರು ಇದರ ಮೇಲೆ ಯಾವ ತೀರ್ಪು ಇದು ಡಿಸಿಷನ್ ಆಗಿಲ್ಲ. ಅದೇ ಸುಪ್ರೀಂ ಕೋರ್ಟು ಹೇಳಿದೆ. ಸುಪ್ರೀಂ ಕೋರ್ಟು 50 ಪೆನ್ಷನ್ ಕೊಡಿ 14 ಮೇಲೆ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಡಿಲೇ ಮಾಡ್ತಿದ್ದಾರೆ. ಈಗ 20 ತಿಂಗಳಲ್ಲಿ ಸುಮಾರು 8,500 ಜನ ಸತ್ತೋಗಿದ್ದಾರೆ ಕರ್ನಾಟಕದಲ್ಲಿ.
2014 ನಂತರದವರೆಗೆ ಕೊಡಕ್ಕೆ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದರೆ ಹಿಂದೆ ರಿಟೈರ್ಡ್ ಆದ್ರೆ ಏನಿಲ್ಲ. 28 ವರ್ಷದಿಂದ ಅದರಲ್ಲೂ ಅಂದ್ರೆ ನೀವು ಹೇಳೋ ಪ್ರಕಾರ 2014 ನಂತರ ರಿಟೈರ್ಡ್ ಆದವರಿಗೂ ಕಡಿಮೆ ಸಿಗ್ತಾರೆ. ಅದೇ 30 ಲಕ್ಷ ಜನಕ್ಕೆ ಮಿನಿಮಮ್ 1,000 ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ 6.5 ಲಕ್ಷ ಆಗಿದ್ದೀವಿ. ಬಡ್ಡಿನೇ ಸುಮಾರು ಬರುತ್ತೆ. ಬಡ್ಡಿ ಸುಮಾರು ಇದೆ. ನಮ್ಮ ಬಡ್ಡಿಯಲ್ಲಿ ಕೊಟ್ಟರೆ ಒಂದು 50,000 ಕೋಟಿ ಉಳಿಯುತ್ತೆ ಮೇಡಮ್. ವೆಂಕಟರಾಮಯ್ಯ ಅಂತ ಹೇಳಿ ನಮ್ಮ KSRTCಯಲ್ಲಿ 30 ವರ್ಷ ಸರ್ವಿಸ್ ಮಾಡಿ ಇವ್ರು 800 ಕೊಡ್ತಾರೆ. ಇವ್ರು ರಿವ್ಯೂಲೆಲ್ಲ ಕೊಡ್ತಾ ಇದ್ದಾರೆ. ತುಂಬ ಹೋರಾಟ ಮಾಡ್ತಾರೆ. 80 ವರ್ಷ ಈಗಲೂ ಕೂಡ ಬೇಸಾಯ ಮಾಡ್ತಿದ್ವಿ ನಾವು. ಮಾತಾಡ್ತೀನಿ, ಗೊತ್ತಿಲ್ಲ ಏನಿದೆ ಅಂತ. ನಾವೀಗ ಹೊಸದಾಗಿ ಮಾತಾಡ್ತೀವಿ. ಯಾಕೆಂದರೆ ನಾವು ಇಷ್ಟು ವರ್ಷ ಹೋರಾಟ ಮಾಡಿ ಇವರು ನ್ಯಾಯ ಸಿಕ್ಕಿಲ್ಲ. ತಮ್ಮ ಒಂದು ಬಿಡಲು ಏನಾದ್ರು ನಮ್ಗೇನಾಯ್ತು ಕರ್ನಾಟಕ ಅವರಿಗೆ ನಮ್ಮ ಭಾಷೆ ಬರೋಲ್ಲ, ನಮ್ಗೆ ಹಿಂದಿ ಅಷ್ಟು ಚೆನ್ನಾಗಿ ಬರೋಲ್ಲ, ಅರ್ಥವನ್ನು ಮಾಡ್ಕೊಳಕ್ಕಾಗಿಲ್ಲ.